ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಜಿಮ್, ಓಟ ಅಥವಾ ಪೌಷ್ಟಿಕ ಆಹಾರದ ಬಗ್ಗೆ ಯೋಚಿಸ್ತೀವಿ ಅಲ್ವಾ? ಹೌದು, ಅದು ಬಹಳ ಸ್ಪಷ್ಟವಾಗಿರುತ್ತೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತೆ. ಕರೆಕ್ಟ್. ಆದ್ರೆ ಆ ಒಂದು ವಿಚಿತ್ರವಾದ ಸನ್ನಿವೇಶನ ಒಮ್ಮೆ ಊಹಿಸ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಯಾರೋ ಒಬ್ರು ನಿಮ್ಮಿಂದೆ ಬಂದು ನಿಂತ್ಕೊಳ್ತಾರೆ. ಓಕೆ, ಅಂದ್ರೆ ಒಂಥರ ನಮ್ಮ ನೆರಳು ತರನಾ? ಹೌದು, ನೆರಳು ತರಾನೇ. ಅವರು ಇಡೀ ದಿನ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಟೀಕಿಸ್ತಾ ಇರ್ತಾರೆ. ಲೈಕ್, ನೀನ್ ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ನಿಂದ ಏನೋ ಆಗಲ್ಲ, ನೀನ್ ನೋಡೋಕೆ ಚೆನ್ನಾಗಿಲ್ಲ ಅಂತ ಕಿವಿಲಿ ಪಿಸುಗುಡ್ತಲೇ ಇದ್ರೆ ಹೇಗಿರ್ಬೋದು ಬದುಕು? ಓ, ಅದು ಅಕ್ಷರಶಃ ಒಂದು ಮಾನಸಿಕ ಚಿತ್ರಹಿಂಸೆನೇ ಸರಿ. ನಮಗೆ ನಾವೇ ಅತಿದೊಡ್ಡ ಶತ್ರುವಾಗುವಂಥ, ನಮ್ಮನ್ನ ನಾವೇ ಒಳಗಿಂದ ಒಳಗೆ ಕೊಲ್ಲುವಂಥ ಸ್ಥಿತಿ ಅದು. ಎಕ್ಸಾಕ್ಟ್ಲಿ. ಆ ಆಂತರಿಕ ಶತ್ರುನ ಅಥವಾ ಆ ಟೀಕಾಕಾರನ ಶಾಶ್ವತವಾಗಿ ಮಟ್ಟ ಹಾಕೋದು ಹೇಗೆ ಅನ್ನೋದೇ ಇಂದಿನ ಈ ಆಳವಾದ ವಿಶ್ಲೇಷಣಾ ಸಂವಾದದ ಮುಖ್ಯ ಉದ್ದೇಶ. ಖಂಡಿತ, ಇದು ಎಲ್ಲರಿಗೂ ಬೇಕಾಗಿರೋ ವಿಷಯ. ಹೌದು. ಇವತ್ತು ನಾವು ಲರ್ನ್ ಟು ಲವ್ ಯೋರ್ ಸೆಲ್ಫ್ ಮೋರ್ ದ್ಯಾನ್ ಎನಿವನ್ ಎಲ್ಸ್ ಎಂಬ ಅದ್ಭುತ ಆಡಿಯೋ ಬುಕ್ನ ಮೂಲ ಅಂಶಗಳನ್ನ ಬೇರು ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಈ ಪುಸ್ತಕದ ಕಾನ್ಸೆಪ್ಟ್ ತುಂಬಾ ಆಳವಾಗಿದೆ. ನಿಜ. ಇಲ್ಲಿ ಒಂದು ಆಘಾತಕಾರಿ ಅಂಕಿಅಂಶನ ನಾವು ಗಮನಿಸಲೇಬೇಕು. ಜಗತ್ತಿನ 85% ಜನರು ಕಡಿಮೆ ಸ್ವಾಭಿಮಾನದಿಂದ ಅಂದ್ರೆ ಲೋ ಸೆಲ್ಫ್ ಎಸ್ಟೀಮ್ನಿಂದ ಬಳಲುತ್ತಿದ್ದಾರೆ. ವಾವ್, 85% ಅಂದ್ರೆ? ಹೌದು. ಭೂಮಿಯ ಮೇಲಿನ ಬಹುಪಾಲು ಜನರು ಪ್ರತಿದಿನ ತಮ್ಮನ್ನ ತಾವು ಆಂತರಿಕವಾಗಿ ತಿರಸ್ಕರಿಸುತ್ತಲೇ ಬದುಕ್ತಿದ್ದಾರೆ ಅನ್ನೋದು ಇದರ ಅರ್ಥ. ಇದು ಸಮಾಜವನ್ನ ಆವರಿಸಿರೋ ಒಂದು ಗುಪ್ತ ಸಾಂಕ್ರಾಮಿಕ ರೋಗ ಅಂತಾನೆ ಹೇಳ್ಬಹುದು. ನಾವು ಹೊರಗಡೆ ಎಷ್ಟೇ ನಗುನಗುತ್ತಾ ಯಶಸ್ವಿಯಾಗಿ ಕಂಡ್ರೂ ಒಳಗಡೆ ನಡೆಯೋ ಯುದ್ಧ ಯಾರಿಗೂ ಕಾಣೋದಿಲ್ಲ. ನಿಖರವಾಗಿ ಹೇಳಿದ್ರಿ. ನಮ್ಮ ಈ ಸಂವಾದದ ಉದ್ದೇಶ ಏನಂದ್ರೆ, ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಎಂದ್ರೆ ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೋ ಸುಂದರವಾದ ಕೋಟ್ಸ್ ಅಲ್ಲ, ಅಥವಾ ವೀಕೆಂಡ್ನಲ್ಲಿ ಸ್ಪಾಗೆ ಹೋಗಿ ರಿಲ್ಯಾಕ್ಸ್ ಆಗೋದಷ್ಟೇ ಅಲ್ಲ ಅಂತ ತಿಳಿಸೋದು. ಹೌದು, ಅದೊಂದು ಕೇವಲ ಟ್ರೆಂಡ್ ಅಲ್ಲ. ಕರೆಕ್ಟ್. ಇದು ಮೆದುಳಿನ ನರವಿಜ್ಞಾನವನ್ನ ಅಂದ್ರೆ ನ್ಯೂರೋಸೈನ್ಸ್ ಅನ್ನ ಮರುರೂಪಿಸಿ ನೈಜ ಸಂತೋಷ ತರುವಂತ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ನಮ್ಮ ಆಡಿಯೋ ಬುಕ್ನ ಆಧಾರದ ಮೇಲೆ ಹೇಳೋದಾದ್ರೆ 85% ಜನರು ತಮ್ಮನ್ನು ತಾವು ದ್ವೇಷಿಸ್ತಾರೆ ಎಂದಾಗ ಮೆದುಳಿನ ಒಳಗೆ ನಿಜಕ್ಕೂ ಏನಾಗ್ತಿದೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಖಂಡಿತ, ಆ ವಿಜ್ಞಾನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆ ಹಿಂದೆಯೇ ನಿಂತು ದೂಷಿಸುವ ಕೆಟ್ಟ ಸ್ನೇಹಿತನ ರೂಪಕನ ತೆಗೆದುಕೊಂಡ್ರೆ ಆ ಟೀಕೆ ಮೆದುಳಿನ ಮೇಲೆ ಭೌತಿಕವಾಗಿ ಹೇಗೆ ಪರಿಣಾಮ ಬೀರುತ್ತೆ? ಇಲ್ಲಿ ಬೆರಗುಗೊಳಿಸುವ ವಿಚಾರ ಏನಂದ್ರೆ, ಮೆದುಳಿನ ವಿಜ್ಞಾನದ ಪ್ರಕಾರ ನಾವು ನಮ್ಮನ್ನ ಟೀಕಿಸಿಕೊಂಡಾಗ ಆಗುವ ಜೈವಿಕ ಬದಲಾವಣೆಗಳು. ಆ ಡಾಕ್ಟರ್ ಕ್ರಿಸ್ಟನ್ ನೆಫ್ ಅವರ ಅದ್ಭುತ ಸಂಶೋಧನೆಯನ್ನ ನಾವಿಲ್ಲಿ ಗಮನಿಸಬೇಕು. ಓಕೆ, ಅವರು ಏನು ಹೇಳ್ತಾರೆ? ಮನುಷ್ಯರು ಕಟುವಾಗಿ ತಮ್ಮನ್ನ ತಾವು ವಿಮರ್ಶೆ ಮಾಡಿಕೊಂಡಾಗ ಮೆದುಳು ಅದನ್ನ ಕೇವಲ ಭಾವನಾತ್ಮಕ ನೋವು ಅಂತ ಪರಿಗಣಿಸೋದಿಲ್ಲ. ಆಶ್ಚರ್ಯ ಏನಂದ್ರೆ, ಮೆದುಳು ಅದನ್ನ ಅಕ್ಷರಶಃ ದೈಹಿಕ ನೋವು ಅಂದ್ರೆ ಫಿಸಿಕಲ್ ಪೇನ್ ಎಂದೇ ಭಾವಿಸುತ್ತೆ. ಒಂದು ನಿಮಿಷ. ಅಂದ್ರೆ ಈಗ ದಾರಿಲೂ ಹೋಗುವಾಗ ಯಾರೋ ಬಂದು ನಮಗೆ ಹೊಡೆದ್ರೆ ಅಥವಾ ಯಾವುದಾದ್ರೂ ಆಯುಧದಿಂದ ಪೆಟ್ಟಾದಾಗ ಮೆದುಳಿಗೆ ಎಷ್ಟು ಆಘಾತ ಆಗುತ್ತೋ, ನಾನು ದಡ್ಡ ಅಂತ ನಮಗೆ ನಾವೇ ಬೈದ್ಕೊಂಡಾಗ್ಲೂ ಅಷ್ಟೇ ಆಘಾತ ಆಗುತ್ತಾ? ಹೌದು, 100ಕ್ಕೆ 100. ನೋಡಿ, ಮಾನವನ ಮೆದುಳು ಸಾವಿರಾರು ವರ್ಷಗಳಿಂದ ವಿಕಸನಗೊಂಡಿರೋ ರೀತಿಯದು. ಆದಿಮಾನವರ ಕಾಲದಲ್ಲಿ ಗುಂಪಿನಿಂದ ತಿರಸ್ಕರಿಸಲ್ಪಡುವುದು ಎಂದ್ರೆ ಕಾಡಿನಲ್ಲಿ ಒಂಟಿಯಾಗಿ ಸಾವು ನಿಶ್ಚಿತ ಎಂದರ್ಥ. ಓ, ಅಂದ್ರೆ ಗುಂಪಿನಿಂದ ಹೊರ ಹಾಕಿದ್ರೆ ಬದುಕೋಕಾಗ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ಮೆದುಳಿನ ಪಾಲಿಗೆ ದೈಹಿಕ ಬೆದರಿಕೆಗೂ ಮತ್ತು ಈ ರೀತಿಯ ಭಾವನಾತ್ಮಕ ಬೆದರಿಕೆಗೂ ವ್ಯತ್ಯಾಸವೇ ತಿಳಿದಿಲ್ಲ. ನಾವು ನಮ್ಮನ್ನ ಟೀಕಿಸಿಕೊಂಡ ತಕ್ಷಣ ಮೆದುಳಿನ ಬೆದರಿಕೆ ಪತ್ತೆ ಹಚ್ಚುವ ವ್ಯವಸ್ಥೆ ಇದೆಯಲ್ಲ, ಅಮಿಗ್ಡಾಲಾ, ಅದು ಸಕ್ರಿಯಗೊಳ್ಳುತ್ತೆ. ಅಮಿಗ್ಡಾಲಾ, ಓಕೆ. ಹೌದು. ಇದು ಹೇಗಂದ್ರೆ, ಅಡುಗೆ ಮನೆಯಲ್ಲಿ ಬ್ರೆಡ್ ಸೀದ್ ಹೋದಾಗ ಬರೋ ಸಣ್ಣ ಹೊಗೆಗೂ ಇಡೀ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಭಾವಿಸಿ ಫೈರ್ ಅಲಾರಂ ಬಡಿದುಕೊಳ್ಳುತ್ತಲ್ಲ, ಹಾಗೆ ಮೆದುಳಿನ ಅಮಿಗ್ಡಾಲಾ ವರ್ತಿಸುತ್ತೆ. ತಕ್ಷಣವೇ ಕಾರ್ಟಿಸೋಲ್ ಅನ್ನೋ ಒತ್ತಡದ ಹಾರ್ಮೋನ್ ದೇಹದಲ್ಲಿ ಬಿಡುಗಡೆಯಾಗುತ್ತೆ. ವಾವ್, ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಆ ಕಾರ್ಟಿಸೋಲ್ ನಮ್ಮ ರೋಗನಿರೋಧಕ ಶಕ್ತಿಯನ್ನ ಕುಗ್ಗಿಸುತ್ತೆ, ನಿದ್ದೆ ಕೆಡಿಸುತ್ತೆ ಅಂತ ವಿಜ್ಞಾನ ಹೇಳುತ್ತಲ್ವಾ? ಹೌದು. ಜೊತೆಗೆ ನಮ್ಮ ಯೋಚನಾ ಲಹರಿಯನ್ನೇ ಮಂಕು ಮಾಡುತ್ತೆ. ಅಂದ್ರೆ ನಮ್ಮನ್ನ ನಾವೇ ಟೀಕಿಸಿಕೊಳ್ಳುವ ಮೂಲಕ ನಮ್ಮ ದೇಹದ ವ್ಯವಸ್ಥೆಯನ್ನೇ ನಾವೇ ಹಾಳು ಮಾಡ್ಕೊಳ್ತಿದೀವಿ. ಹಾಗಾದ್ರೆ ಇದಕ್ಕೆ ವಿರುದ್ಧವಾಗಿ ನಾವು ನಮ್ಮ ಮೇಲೆ ಕರುಣೆ ತೋರಿದಾಗ ಮೆದುಳು ಈ ಫೈರ್ ಅಲಾರಂ ಅನ್ನ ಹೇಗೆ ಆಫ್ ಮಾಡುತ್ತೆ? ನಾವು ನಮ್ಮನ್ನ ಪ್ರೀತಿಸಿದಾಗ ಅಥವಾ ನಮ್ಮ ತಪ್ಪುಗಳನ್ನ ಕ್ಷಮಿಸಿದಾಗ ಮೆದುಳಿನಲ್ಲಿ ಆಕ್ಸಿಟೋಸಿನ್, ಡೋಪಮೈನ್ ಮತ್ತು ಸಿರೋಟೋನಿನ್ ನಂತಹ ಸಂತೋಷದ ರಾಸಾಯನಿಕಗಳು ರಿಲೀಸ್ ಆಗ್ತವೆ. ಓ,
ಆಕ್ಸಿಟೋಸಿನ್ ಅಂದ್ರೆ ಲವ್ ಹಾರ್ಮೋನ್ ಅಲ್ವಾ? ಕರೆಕ್ಟ್. ಆಕ್ಸಿಟೋಸಿನ್ ನರಮಂಡಲಕ್ಕೆ ಎಲ್ಲವೂ ಸುರಕ್ಷಿತವಾಗಿದೆ, ಆತಂಕ ಪಡುವ ಅಗತ್ಯವಿಲ್ಲ ಅನ್ನೋ ಸಂದೇಶನ ರವಾನಿಸುತ್ತೆ. ಇದರಿಂದ ಆ ಅಮಿಗ್ಡಾಲಾ ಅನ್ನೋ ಅಲಾರಂ ಸಿಸ್ಟಮ್ ಸಂಪೂರ್ಣವಾಗಿ ಶಾಂತವಾಗುತ್ತೆ. ಅಂದ್ರೆ ಸ್ವಯಂ ಪ್ರೀತಿ ಅನ್ನೋದು ಕೇವಲ ಒಂದು ಒಳ್ಳೆಯ ಫೀಲಿಂಗ್ ಅಲ್ಲ, ಇದು ಮೆದುಳಿನ ಕೆಮಿಸ್ಟ್ರಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಖಂಡಿತವಾಗಿಯೂ. ಹಾಗಾದ್ರೆ ಈ ಮೆದುಳಿನ ಪ್ರತಿಕ್ರಿಯೆಗಳ ಬಗ್ಗೆ ತಿಳಿದ ಮೇಲೆ ನಮ್ಗೆ ಸಹಜವಾಗಿ ಕಾಡೋ ಪ್ರಶ್ನೆ ಅಂದ್ರೆ, ಈ ಟೀಕಾಕಾರ ಎಲ್ಲಿಂದ ಬಂದ? ಹೌದು, ಅದು ಮುಖ್ಯವಾದ ಪ್ರಶ್ನೆ. ನಾವೆಲ್ಲರೂ ಹುಟ್ಟುವಾಗ ಯಾವುದೇ ಕೀಳರಿಮೆ ಇಲ್ಲದೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡೇ ಹುಟ್ಟಿರ್ತೀವಿ. ಮಗುವಾಗಿದ್ದಾಗ ಯಾರೂ ನಾನು ಸರಿಯಿಲ್ಲ, ನಾನು ದಡ್ಡ ಅಂತ ಅಳೋದಿಲ್ಲ. ಹೀಗಿರುವಾಗ ಈ ಆಂತರಿಕ ವಿಮರ್ಶಕ ನಮ್ಮೊಳಗೆ ಎಲ್ಲಿಂದ ಬಂದು ಮನೆ ಮಾಡಿದ? ಇದರ ಬೇರುಗಳನ್ನ ನಾವು ನಮ್ಮ ಬಾಲ್ಯದಲ್ಲಿ ಹುಡುಕಬೇಕಾಗತ್ತೆ. ಪೋಷಕರು, ಶಿಕ್ಷಕರು ಅಥವಾ ಈ ಸಮಾಜದಿಂದ ಸಿಗುವ ಷರತ್ತುಬದ್ಧ ಪ್ರೀತಿ ಅಂದ್ರೆ ಕಂಡೀಷನಲ್ ಲವ್ ನಿಂದ ಈ ಸಮಸ್ಯೆ ಶುರುವಾಗುತ್ತೆ. ಕಂಡೀಷನಲ್ ಲವ್? ಹೌದು. ಖ್ಯಾತ ವೈದ್ಯರಾದ ಡಾಕ್ಟರ್ ಗ್ಯಾಬೋರ್ ಮೇಟ್ ಅವರು ಇದನ್ನ ಅಥೆಂಟಿಕ್ ಸೆಲ್ಫ್ ವೂಂಡ್ ಅಥವಾ ನೈಜ ವ್ಯಕ್ತಿತ್ವದ ಗಾಯ ಅಂತ ಕರೀತಾರೆ. ಷರತ್ತುಬದ್ಧ ಪ್ರೀತಿಯ ಗಾಯ, ಲೈಕ್ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡ್ರೆ ಅಥವಾ ಸಮಾಜ ಹೇಳಿದಂತೆ ಅಚ್ಚುಕಟ್ಟಾಗಿ ನಡೆದುಕೊಂಡ್ರೆ ಮಾತ್ರ ಮನೆಯಲ್ಲಿ ಮನ್ನಣೆ ಸಿಗುತ್ತೆ ಎನ್ನುವಂತಹ ವಾತಾವರಣವೇ? ಎಕ್ಸಾಕ್ಟ್ಲಿ. ಮಗುವಿನ ಮೆದುಳು ಪ್ರೀತಿ ಮತ್ತು ಸುರಕ್ಷತೆಗಾಗಿ ಸದಾ ಹಂಬಲಿಸ್ತಾ ಇರುತ್ತೆ. ಹೀಗಾಗಿ ಪ್ರೀತಿ ಸಿಗ್ಬೇಕೆಂದ್ರೆ ನಾನು ಸಾಧನೆ ಮಾಡಬೇಕು, ನಾನು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅದು ನಂಬೋಕೆ ಶುರು ಮಾಡುತ್ತೆ. ಹೌದು, ಹುಡುಗರು ಅಳಬಾರ್ದು, ಹುಡುಗಿಯರು ಕೋಪ ಮಾಡ್ಕೊಳ್ಬಾರ್ದು ಅಂತ ಸಮಾಜ ಹೇಳ್ಕೊಡುತ್ತೆ ಅಲ್ವಾ? ನಿಜ. ನಮ್ಮ ನೈಜ ಭಾವನೆಗಳನ್ನ ಮುಚ್ಚಿಟ್ಟು ಬೇರೆಯವ್ರಿಗೆ ಬೇಕಾದಂತೆ ನಟಿಸಿದಾಗ ಮಾತ್ರ ನಮ್ಗೆ ಪ್ರೀತಿ ಸಿಗುತ್ತೆ ಅಂತ ಮನುಷ್ಯರು ಕಲ್ತ್ಬಿಡ್ತಾರೆ. ಇದರಿಂದಾಗಿ ದೊಡ್ಡೋರಾದ್ಮೇಲೂ ಆ ಮನುಷ್ಯರು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಂದ್ರೆ ಬಾಹ್ಯ ಮನ್ನಣೆಗೆ ಸಂಪೂರ್ಣವಾಗಿ ಎಡಿಕ್ಟ್ ಆಗ್ತಾರೆ. ಹಾಗಾದ್ರೆ ಈ ಬಾಹ್ಯ ಮನ್ನಣೆಯ ಚಟವೇ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗಳಿಗಾಗಿ ಕಾಯುವಂತೆ ಮಾಡೋದು ಅಥವಾ ಆಫೀಸ್ನಲ್ಲಿ ಬಾಸಿನ ಮೆಚ್ಚುಗೆಗಾಗಿ ಹಗಲಿರುಳು ಒದ್ದಾಡುವಂತೆ ಮಾಡೋದು? ಹೌದು, ಎಲ್ಲವೂ ಅದೇ. ಇದು ಮೂಲತಃ ಒಂದು ತೂತಾದ ಬಕೆಟ್ಗೆ ನೀರ್ ತುಂಬೋ ಪ್ರಯತ್ನ ಇದ್ದಂತೆ ಅಲ್ವಾ? ನೀರ್ ಹಾಕ್ತಾ ಇರ್ತೀವಿ, ಅದು ಖಾಲಿ ಆಗ್ತಾನೆ ಇರುತ್ತೆ. ಅತ್ಯಂತ ನಿಖರವಾದ ಉದಾಹರಣೆ. ಇದನ್ನೇ ಮನೋವಿಜ್ಞಾನದಲ್ಲಿ ಹೆಡಾನಿಕ್ ಟ್ರೆಡ್ಮಿಲ್ ಅಂತ ಕರೆಯೋದು. ಓ, ಹೆಡಾನಿಕ್ ಟ್ರೆಡ್ಮಿಲ್. ಹೌದು. ಟ್ರೆಡ್ಮಿಲ್ ಮೇಲೆ ಎಷ್ಟೇ ವೇಗವಾಗಿ ಓಡಿದ್ರೂ ನಾವು ಅದೇ ಜಾಗದಲ್ಲೇ ಇರ್ತೀವಲ್ವೇ? ಹಾಗೆಯೇ ಎಷ್ಟೇ ಪ್ರಮೋಷನ್ ಸಿಕ್ರು, ಎಷ್ಟೇ ಬಾಹ್ಯ ಮನ್ನಣೆ ಸಿಕ್ರು, ಆ ಖುಷಿ ಕ್ಷಣಿಕ. ಮತ್ತೆ ಇನ್ನಷ್ಟು ಲೈಕ್ಸ್ ಬೇಕು, ಇನ್ನಷ್ಟು ಮೆಚ್ಚುಗೆ ಬೇಕು ಎನಿಸ್ತಲೇ ಇರುತ್ತೆ. ಯಾಕಂದ್ರೆ ಒಳಗೆ ಸ್ವಯಂ ಪ್ರೀತಿಯ ಬುಣಾದಿಯೇ ಇರೋದಿಲ್ಲ. ಆ ಬಕೆಟ್ನ ತೂತನ್ನ ಮುಚ್ಚೋ ಕೆಲ್ಸನೇ ಆಗಿರೋದಿಲ್ಲ. ಕರೆಕ್ಟ್. ಆದ್ರೆ ಇಲ್ಲಿ ವಾಸ್ತವಿಕವಾಗಿ ಕಾಡೋ ಒಂದು ಪ್ರಶ್ನೆ ಇದೆ. ಸ್ವಲ್ಪ ವಿರೋಧಾಭಾಸ ಅಂತ ಅನ್ಸಿದ್ರೂ ಸಮಾಜದ ಸಾಮಾನ್ಯ ನಂಬಿಕೆಯೊಂದನ್ನ ನಾವಿಲ್ಲಿ ಚರ್ಚಿಸಲೇಬೇಕು. ಖಂಡಿತ, ಕೇಳಿ. ಪರಿಪೂರ್ಣತೆಯತ್ತ ಅಥವಾ ಪರ್ಫೆಕ್ಷನಿಸಂ ಕಡೆಗೆ ತುಳಿಯೋದು ಸಾಧನೆಗೆ ಒಳ್ಳೇದಲ್ವೇ? ತಪ್ಪುಗಳನ್ನ ತಿದ್ದುಕೊಂಡು ಮುಂದೆ ಬರಲು ಆ ಆಂತರಿಕ ವಿಮರ್ಶಕನ ಕಟುವಾದ ಮಾತುಗಳು ಬೇಕಲ್ವೇ? ಅದನ್ನ ಸ್ವಯಂ ಹಿಂಸೆ ಅಂತ ಏಕೆ ಕರಿಬೇಕು? ಇದು ಮೇಲ್ನೋಟಕ್ಕೆ ಸರಿ ಅನಿಸುವ, ಆದರೆ ಆಳವಾಗಿ ನೋಡಿದ್ರೆ ಸಂಪೂರ್ಣ ತಪ್ಪು ಕಲ್ಪನೆ. ನಾವೆಲ್ಲರೂ ಪರಿಪೂರ್ಣತೆ ಅನ್ನೋದು ಉತ್ಕೃಷ್ಟತೆಯ ಸಂಕೇತ ಅನ್ಕೊಂಡಿದೀವಿ. ಆದರೆ ವಾಸ್ತವದಲ್ಲಿ ಈ ಪರ್ಫೆಕ್ಷನಿಸಂ ಅನ್ನೋದು ಆಳವಾದ ಅವಮಾನದಿಂದ ಅಂದ್ರೆ ಶೇಮ್ನಿಂದ ತಪ್ಪಿಸಿಕೊಳ್ಳಲು ಮನುಷ್ಯರು ಬಳಸುವ ಒಂದು ರಕ್ಷಣಾ ತಂತ್ರ. ರಕ್ಷಣಾ ತಂತ್ರ ಅಂದ್ರೆ ಡಿಫೆನ್ಸ್ ಮೆಕ್ಯಾನಿಸಂ. ನಮ್ಮನ್ನ ನಾವು ಕಾಪಾಡಿಕೊಳ್ಳಲು ಸೃಷ್ಟಿಸಿಕೊಂಡಿರೋ ಒಂದು ಕವಚನ. ಅದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಬಾಲ್ಯದಲ್ಲಿ ನಮ್ಮನ್ನ ಪದೇ ಪದೇ ದೂಷಿಸಿದಾಗ ನಾನು ಕೆಟ್ಟವನು, ನನ್ನಲ್ಲಿ ಏನೋ ದೋಷವಿದೆ ಅನ್ನೋ ಅವಮಾನ ಕಾಡುತ್ತೆ. ಆ ಅವಮಾನದಿಂದ ತಪ್ಪಿಸಿಕೊಳ್ಳಲು ನಾನು ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಯಾರೂ ನನ್ನನ್ನು ಟೀಕಿಸೋದಿಲ್ಲ ಅಂತ ಮೆದುಳು ಲೆಕ್ಕಾಚಾರ ಹಾಕುತ್ತೆ. ಓ, ಅರ್ಥವಾಯ್ತು. ಆ ಆಂತರಿಕ ವಿಮರ್ಶಕ ನಮ್ಮನ್ನ ಹುರಿದುಂಬಿಸುವ ಉದ್ದೇಶದಿಂದ ಮಾತಾಡೋದಿಲ್ಲ. ಬದಲಾಗಿ ಬೇರೆಯವರು ನಮ್ಮನ್ನ ಟೀಕಿಸಿ ನೋವುಂಟು ಮಾಡುವ ಮುನ್ನ ತಾನೇ ಟೀಕಿಸಿ ನಮ್ಮನ್ನ ಸುರಕ್ಷಿತವಾಗಿಡಲು ಪ್ರಯತ್ನಿಸ್ತಾನೆ. ವಾವ್! ಅಂದ್ರೆ ಬೇರೆಯವರಿಂದ ಪೆಟ್ಟು ತಿನ್ನೋ ಬದಲು ತನಗೆ ತಾನೇ ಪೆಟ್ಟು ಕೊಟ್ಟು ಅಲರ್ಟ್ ಆಗಿರೋದು. ಎಕ್ಸಾಕ್ಟ್ಲಿ. ಆದ್ರೆ ಈ ನಿರಂತರ ಭಯ ಮನುಷ್ಯನ ಸಹಜತೆಯನ್ನ, ಸೃಜನಶೀಲತೆಯನ್ನ ಕೊಲ್ಲುತ್ತೆ ಮತ್ತು ಸದಾ ಆತಂಕದಲ್ಲೇ ಬದುಕುವಂತೆ ಮಾಡುತ್ತೆ. ಓ, ಈ ವಿಶ್ಲೇಷಣೆ ಅದ್ಭುತವಾಗಿದೆ. ಆ ಆಂತರಿಕ ಧ್ವನಿ ವಾಸ್ತವದಲ್ಲಿ ನಮ್ಮನ್ನ ಕಾಪಾಡಲು ಪ್ರಯತ್ನಿಸ್ತಿದೆ, ಆದರೆ ಅದು ಬಳಸುತ್ತಿರುವ ವಿಧಾನ, ಆ ಭಯದ ವಾತಾವರಣ ಸಂಪೂರ್ಣವಾಗಿ ಹಾನಿಕಾರಕವಾಗಿದೆ.
ಹೌದು, ಅದೇ ನಿಜವಾದ ಸಮಸ್ಯೆ. ಹಾಗಾದ್ರೆ ಈ ಸಮಸ್ಯೆಯ ಬೇರನ್ನ ಅರಿತ ಮೇಲೆ ಆ ತೂತಾದ ಬಕೆಟನ್ನ ಸರಿಪಡಿಸೋದು ಹೇಗೆ? ಈ ಆಡಿಯೋ ಬುಕ್ ಪರಿಹಾರದ ಬಗ್ಗೆ ಏನು ಹೇಳುತ್ತೆ ಅನ್ನೋದರ ಕಡೆಗೆ ನಾವೀಗ ಗಮನ ಹರಿಸೋಣ. ನೈಜ ಸ್ವಯಂ ಪ್ರೀತಿಯು 4 ಮುಖ್ಯ ಆಧಾರ ಸ್ತಂಭಗಳ ಮೇಲೆ ನಿಂತಿದೆ ಅಂತ ಆಡಿಯೋ ಬುಕ್ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಅವುಗಳೆಂದರೆ ಸ್ವಯಂ ಅರಿವು, ಸ್ವಯಂ ಸ್ವೀಕಾರ, ಸ್ವಯಂ ಕರುಣೆ ಮತ್ತು ಸ್ವಯಂ ಆರೈಕೆ. ಈ 4 ಸ್ತಂಭಗಳು ಕೇಳೋಕೆ ಸರಳ ಅನಿಸಿದ್ರೂ ಆಚರಣೆಯಲ್ಲಿ ಬಹಳ ಕ್ಲಿಷ್ಟ. ಹಾಗಾಗಿ ಪ್ರತಿಯೊಂದನ್ನು ದೈನಂದಿನ ಜೀವನದ ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ವಯಂ ಅರಿವು ಮತ್ತು ಸ್ವಯಂ ಸ್ವೀಕಾರ. ಖಂಡಿತ. ಸ್ವಯಂ ಅರಿವು ಅಂದ್ರೆ ನಮ್ಮ ದಿನನಿತ್ಯದ ಆಲೋಚನೆಗಳನ್ನ, ಆ ಆಂತರಿಕ ಟೀಕಾಕಾರನ ಸಂಭಾಷಣೆಯನ್ನ ಕೇವಲ ಒಬ್ಬ ವೀಕ್ಷಕನಂತೆ ಗಮನಿಸೋದು. ಅಂದ್ರೆ ಜಡ್ಜ್ ಮಾಡದೆ ಕೇವಲ ನೋಡೋದು. ಹೌದು. ಉದಾಹರಣೆಗೆ, ಏನಾದ್ರೂ ತಪ್ಪಾದಾದ ತಕ್ಷಣ ನಾನು ದಡ್ಡ ಅನ್ನೋ ಯೋಚನೆ ಬಂದ್ರೆ, ಓಹ್, ನನ್ನ ಮೆದುಳು ಈಗ ನನ್ನನ್ನ ದಡ್ಡ ಅಂತ ಕರೀತಿದೆ ಅಂತ ಗುರುತಿಸೋದು. ಇನ್ನು ಎರಡನೇದು ಸ್ವಯಂ ಸ್ವೀಕಾರ. ಅಂದ್ರೆ ಸೆಲ್ಫ್ ಅಕ್ಸೆಪ್ಟೆನ್ಸ್. ಕರೆಕ್ಟ್. ನಮ್ಮ ನ್ಯೂನತೆಗಳನ್ನ ಮುಚ್ಚಿಡುವ ಬದಲು, ಹೌದು, ನನ್ನಲ್ಲಿ ಈ ಕೋಪವಿದೆ ಅಥವಾ ಈ ದೌರ್ಬಲ್ಯವಿದೆ ಅಂತ ಮುಕ್ತವಾಗಿ ಒಪ್ಕೊಳ್ಳೋದು. ಇದು ಬಹಳ ಮುಖ್ಯ. ಇನ್ನು ಮೂರನೆಯದು ಸ್ವಯಂ ಕರುಣೆ. ಇದು ಬಹುಶಃ ಅತಿ ಕಷ್ಟದ ಕೆಲಸ ಅನ್ಸುತ್ತೆ. ಲೈಕ್ ಮಂಗಳವಾರ ಬೆಳಗ್ಗೆ ಆಫೀಸ್ನಲ್ಲಿ ಒಂದು ಪ್ರಮುಖ ಮೀಟಿಂಗ್ನಲ್ಲಿ ಸಣ್ಣ ತಪ್ಪು ಮಾಡಿದಾಗ ಅಥವಾ ಲ್ಯಾಪ್ಟಾಪ್ ಮೇಲೆ ಕಾಫಿ ಚೆಲ್ಲಿದಾಗ ನಾವು ನಮ್ಮನ್ನ ಹೇಗೆ ಬೈದ್ಕೊಳ್ತೀವಿ? ಹೌದು, ತುಂಬಾ ಕೆಟ್ಟದಾಗಿ ಬೈದ್ಕೊಳ್ತೀವಿ. ನನ್ನಿಂದ ಯಾವತ್ತೂ ಹೀಗೆ ಆಗೋದು, ನಾನೊಬ್ಬ ಅಯೋಗ್ಯ ಅಂದ್ಕೊಳ್ತೀವಿ. ಆದ್ರೆ ಅದೇ ನಮ್ಮ ಆಪ್ತ ಸ್ನೇಹಿತನಿಗೆ ಹೀಗಾಗಿದ್ರೆ, ಪರವಾಗಿಲ್ಲ ಬಿಡು, ಇದು ಸಹಜ, ಸರಿಪಡಿಸ್ಬೋದು ಅಂತೀವಿ. ಇದನ್ನೇ ನಮ್ಗೆ ನಾವೇ ಹೇಳ್ಕೊಳ್ಳೋದು ಸ್ವಯಂ ಕರುಣೆ ಅಲ್ವಾ? ಸಂಪೂರ್ಣವಾಗಿ ಸರಿ. ನಮ್ಮ ಅತ್ಯುತ್ತಮ ಸ್ನೇಹಿತನಿಗೆ ನಾವು ನೀಡುವ ಪ್ರೀತಿ, ಸಾಂತ್ವನ ಮತ್ತು ಕ್ಷಮೆಯನ್ನ ನಮಗೆ ನಾವೇ ನೀಡೋದು. ಇನ್ನು ನಾಲ್ಕನೆಯದು ಸ್ವಯಂ ಆರೈಕೆ. ಅಂದ್ರೆ ಕೇವಲ ವಾರಾಂತ್ಯದಲ್ಲಿ ಸ್ಪಾಗೆ ಹೋಗೋದಲ್ಲ. ಮತ್ತೇನು? ನಮ್ಮ ನರಮಂಡಲಕ್ಕೆ ಬೇಕಾದ ವಿಶ್ರಾಂತಿ, ಸರಿಯಾದ ನಿದ್ದೆ, ಡಿಜಿಟಲ್ ಪರದೆಗಳಿಂದ ದೂರವಿರೋದು ಮತ್ತು ನಮ್ಮ ದೇಹ ಮನಸ್ಸಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಳ್ಳೋದು. ಈ 4 ಸ್ತಂಭಗಳು ದೃಢವಾದ ಬುನಾದಿಯನ್ನ ಒದಗಿಸ್ತವೆ. ಆದರೆ ವಾಸ್ತವದಲ್ಲಿ ಕಷ್ಟಕರವಾದ ನಕಾರಾತ್ಮಕ ಭಾವನೆಗಳು ಒಮ್ಮೆಗೆ ಅಪ್ಪಳಿಸಿದಾಗ ಈ ತತ್ವಗಳನ್ನು ಮರೆದೋಗೋದು ಸಹಜ. ಅಂತಹ ಸಂದರ್ಭಗಳಲ್ಲಿ ಆಡಿಯೋ ಬುಕ್ ಸೂಚಿಸುವ ಪ್ರಾಯೋಗಿಕ ತಂತ್ರ ಯಾವುದು? ಅದಕ್ಕಾಗಿಯೇ ಮನೋವಿಜ್ಞಾನದಲ್ಲಿ RAIN ಅಥವಾ ರೈನ್ ತಂತ್ರವನ್ನ ಬಳಸ್ತಾರೆ. ಇದು ಭಾವನಾತ್ಮಕ ಹತೋಟಿಗೆ ಒಂದು ಅದ್ಭುತ ಸಾಧನ. ರೇನ್ ತಂತ್ರ ಇದು ಹೇಗೆ ಕೆಲಸ ಮಾಡುತ್ತೆ? ಮೊದಲಕ್ಷರ R ಅಂದ್ರೆ ರೆಕಗ್ನಿಷನ್ ಅಂದ್ರೆ ಗುರುತಿಸೋದು. ಯಾವ ಭಾವನೆ ಬರ್ತಿದೆ ಅನ್ನೋದನ್ನ ಯಾವುದೇ ತೀರ್ಪು ನೀಡದೆ ಗುರುತಿಸೋದು. ಲೈಕ್, ನನಗೆ ಈಗ ಅತಿಯಾದ ಆತಂಕ ಆಗ್ತಿದೆ ಅಂತ ಒಪ್ಕೊಳ್ಳೋದು. ಓಕೆ. ಎರಡನೇದು A ಅಂದ್ರೆ ಅಲಾವೆನ್ಸ್ ಅಂದ್ರೆ ಅವಕಾಶ ನೀಡೋದು. ಆ ಭಾವನೆಯನ್ನ ತಡೆಯದೆ, ವಿರೋಧಿಸದೇ ಇರಲು ಬಿಡೋದು. ಈ ಆತಂಕ ಇರ್ಲಿ, ಪರವಾಗಿಲ್ಲ ಅನ್ನೋದು. ಅಂದ್ರೆ ಆ ಭಾವನೆಯ ಜತೆ ಯುದ್ಧ ಮಾಡದೆ ಅದಕ್ಕೆ ಜಾಗ ಮಾಡಿಕೊಡೋದು. ಇನ್ನು I ಮತ್ತು N ಅಕ್ಷರಗಳ ಅರ್ಥವೇನು? I ಎಂದರೆ ಇನ್ವೆಸ್ಟಿಗೇಷನ್ ಅಥವಾ ತನಿಖೆ ಮಾಡೋದು. ಇದು ಬಹಳ ಆಸಕ್ತಿದಾಯಕ. ದೇಹದಲ್ಲಿ ಆ ಭಾವನೆ ಎಲ್ಲಿದೆ ಅಂತ ಕುತೂಹಲದಿಂದ ಗಮನಿಸೋದು. ದೇಹದಲ್ಲಿ ಅಂದ್ರೆ ಆತಂಕವಾದಾಗ ಎದೆಯಲ್ಲಾಗುವ ಬಿಗಿತವೋ ಅಥವಾ ಗಂಟಲಲ್ಲಿ ಕಟ್ಟಿಕೊಂಡಂತಾಗುವುದೋ, ಅದು ಏನು ಹೇಳಲು ಹೊರಟಿವೆ ಅಂತ ಗಮನಿಸೋದು. ಇನ್ನು ಕೊನೆಯದು N ಎಂದರೆ ನಾನ್ ಐಡೆಂಟಿಫಿಕೇಶನ್ ಅಥವಾ ಅಂಟಿಕೊಳ್ಳದಿರುವುದು. ಇದು ತುಂಬಾ ಇಂಪಾರ್ಟೆಂಟ್. ಹೌದು. ಆ ಭಾವನೆ ನಾವಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಭಾವನೆಗಳು ಆಕಾಶದಲ್ಲಿ ಚಲಿಸುವ ಮೋಡಗಳಿದ್ದಂತೆ, ನಾವು ಆಕಾಶವಿದ್ದಂತೆ. ಮೋಡಗಳು ಬರ್ತವೆ, ಹೋಗ್ತವೆ, ಆದ್ರೆ ಆಕಾಶ ಶಾಶ್ವತ. ವಾವ್. ಒಂದು ವೇಳೆ ಈ ಭಾವನೆಗಳನ್ನ ಹತ್ತಿಕ್ಕಿದ್ರೆ, ವಿರೋಧಿಸಿದ್ರೆ, ಅವು ದೇಹದಲ್ಲಿ ಶೇಖರಣೆಯಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ರೋಗ ನಿರೋಧಕ ಶಕ್ತಿ ಕುಸಿಯುವಿಕೆಗೆ ದಾರಿ ಮಾಡ್ಕೊಡ್ತವೆ ಅಂತ ಸಂಶೋಧನೆಗಳು ಒತ್ತಿ ಹೇಳ್ತವೆ. ಭಾವನೆಗಳು ಮೋಡಗಳಿದ್ದಂತೆ ಅನ್ನೋ ಹೋಲಿಕೆ ಬಹಳ ಸುಂದರವಾಗಿದೆ. ಆ ಭಾವನೆಗಳನ್ನ ನಾವು ವಿರೋಧಿಸಿದಷ್ಟು ಅವು ಮತ್ತಷ್ಟು ಬಲವಾಗ್ತವೆ. ನಿಜ. ಈ ಸಂದರ್ಭದಲ್ಲಿ ಕಾಡುವ ಆ ಆಂತರಿಕ ವಿಮರ್ಶಕನಿಂದ ಅಂತರ ಕಾಯ್ದುಕೊಳ್ಳಲು ಒಂದು ಮೋಜಿನ ತಂತ್ರವನ್ನ ಬಳಸಬಹುದು ಅಂತ ಅನಿಸ್ತಿದೆ. ಆ ಟೀಕಾಕಾರನಿಗೆ ಒಂದು ವಿಚಿತ್ರವಾದ ಅಥವಾ ಹಾಸ್ಯಾಸ್ಪದವಾದ ಹೆಸರಿಟ್ರೆ ಹೇಗಿರುತ್ತೆ? ಉದಾಹರಣೆಗೆ ಯಾವುದಾದ್ರೂ ಕಾರ್ಟೂನ್ ವಿಲನ್ ಹೆಸರು. ಅದ್ಭುತವಾದ ಐಡಿಯಾ. ಇದರಿಂದ ಆ ನಕಾರಾತ್ಮಕ ಧ್ವನಿಯು ನಮ್ಮ ನೈಜ ಧ್ವನಿಯಲ್ಲ,
ಅದು ಬೇರೆಯದೇ ಒಂದು ಪಾತ್ರ ಅಂತ ಬೇರ್ಪಡಿಸಲು ಸುಲಭವಾಗುತ್ತೆ ಅಲ್ವಾ? ಇದು ನಿಜಕ್ಕೂ ಅದ್ಭುತವಾದ ಮತ್ತು ಅಷ್ಟೇ ಪ್ರಾಯೋಗಿಕವಾದ ತಂತ್ರ. ಕಾಗ್ನಿಟಿವ್ ಡಿಫ್ಯೂಷನ್ ಅಥವಾ ಮಾನಸಿಕವಾಗಿ ಅಂತರ ಕಾಯ್ದುಕೊಳ್ಳೋದು ಅಂತ ಮನೋವಿಜ್ಞಾನದಲ್ಲಿ ಕರೆಯೋದು ಇದನ್ನೇ. ಆ ವಿಲನ್ ನಮ್ಮ ತಲೆಯಲ್ಲಿ ಮಾತಾಡಲು ಶುರು ಮಾಡಿದಾಗ, ಓ, ಆ ವಿಲನ್ ಮತ್ತೆ ಶುರು ಮಾಡ್ದ, ಅವನ ಮಾತು ಕೇಳುವ ಅಗತ್ಯ ನನಗಿಲ್ಲ ಅಂತ ನಾವು ಸುಲಭವಾಗಿ ತಳ್ಳಿ ಹಾಕಬಹುದು. ಹೌದು, ಇದರಿಂದ ಆ ಧ್ವನಿಯು ನಮ್ಮನ್ನ ನಿಯಂತ್ರಿಸೋದು ತಪ್ಪುತ್ತೆ. ಖಂಡಿತ. ನಾವು ನಮ್ಮೊಳಗಿನ ಆ ವಿಲನನ್ನ ಸುಮ್ಮನಾಗಿಸಿ ಈ 4 ಸ್ತಂಭಗಳನ್ನ ಅಳವಡಿಸಿಕೊಂಡು ನಮ್ಮನ್ನ ನಾವು ಪ್ರೀತಿಸಲು ಶುರು ಮಾಡಿದ ಮೇಲೆ ನಮ್ಮ ಹೊರಗಿನ ಜೀವನದಲ್ಲಿ ಇದರ ಪರಿಣಾಮ ಹೇಗಿರುತ್ತೆ, ನಮ್ಮ ವೃತ್ತಿ ಮತ್ತು ಸಂಬಂಧಗಳ ಮೇಲೆ ಇದರ ರಿಪಲ್ ಎಫೆಕ್ಟ್ ಅಥವಾ ತರಂಗದಂಥ ಪರಿಣಾಮ ಹೇಗೆ ಬೀರಬಲ್ಲದು? ಒಬ್ಬ ವ್ಯಕ್ತಿ ತನ್ನನ್ನ ತಾನು ಪ್ರಾಮಾಣಿಕವಾಗಿ ಪ್ರೀತಿಸಲು ಕಲಿತಾಗ ಆತ ಸಂಬಂಧಗಳಲ್ಲಿ ಅವಲಂಬನೆ ಅಥವಾ ಕೋಡಿಪೆಂಡೆನ್ಸಿಯಿಂದ ಸಂಪೂರ್ಣವಾಗಿ ಹೊರಬರ್ತಾನೆ. ಅವಲಂಬನೆ ಅಂದ್ರೆ ನನ್ನ ಖುಷಿಗೆ ಬೇರೆಯವರೇ ಕಾರಣ ಅನ್ನೋ ಭಾವನೆ, ಅಥವಾ ಇನ್ನೊಬ್ಬರು ಬಂದು ನನ್ನನ್ನ ಪೂರ್ಣಗೊಳಿಸ್ತಾರೆ, ಅವರು ಪ್ರೀತಿಸಿದ್ರೆ ಮಾತ್ರ ನನಗೆ ಬೆಲೆ ಅನ್ನೋ ಭ್ರಮೆ ಅಲ್ವಾ? ನಿಖರವಾಗಿ. ಸ್ವಯಂ ಪ್ರೀತಿ ಇರೋ ವ್ಯಕ್ತಿ ತಾನು ಮೊದಲೇ ಪೂರ್ಣ ಅನ್ನೋ ಸತ್ಯವನ್ನ ಅರಿತಿರ್ತಾನೆ. ಇನ್ನೊಬ್ರು ತಮ್ಮ ಜೀವನವನ್ನ ಕೇವಲ ಶ್ರೀಮಂತಗೊಳಿಸಬಹುದು, ಆದರೆ ಅವರೇ ಜೀವನವಲ್ಲ ಅಂತ ಅರ್ಥ ಮಾಡ್ಕೊಳ್ತಾನೆ. ಇದು ತುಂಬಾ ಆಳವಾದ ಮಾತು. ಇದರಿಂದಾಗಿ ವ್ಯಕ್ತಿ ಸ್ಪಷ್ಟವಾದ ಮೇರೆಗಳನ್ನ ಅಥವಾ ಬೌಂಡ್ರೀಸ್ ಹಾಕ್ಕೊಳ್ಳಲು ಕಲಿತಾನೆ. ಬೌಂಡ್ರೀಸ್ ಅಂದ್ರೆ ಬೇರೆಯವರನ್ನ ದೂರವಿಡೋ ಗೋಡೆಗಳಲ್ಲ, ಬದಲಾಗಿ ನಮ್ಮನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ಬೇರೆಯವರಿಗೆ ಕಲಿಸುವ ನಿಯಮಗಳು ಮತ್ತು ನಮ್ಮ ಸಮಯ, ಶಕ್ತಿಯನ್ನ ಕಾಪಾಡಿಕೊಳ್ಳುವ ರಕ್ಷಣಾ ವ್ಯವಸ್ಥೆ. ಹೌದು, ನಮ್ಮ ಶಕ್ತಿಯನ್ನ ಕಾಪಾಡಿಕೊಳ್ಳೋದು ಸ್ವಾರ್ಥವಲ್ಲ, ಅದು ನೈಜ ಸ್ವಯಂ ಪ್ರೀತಿ. ಇನ್ನು ಯಶಸ್ಸಿನ ವಿಷಯಕ್ಕೆ ಬಂದ್ರೆ, ಸ್ವಯಂ ಪ್ರೀತಿಯು ಮನುಷ್ಯನಲ್ಲಿ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂದ್ರೆ ಆಂತರಿಕ ನಿಯಂತ್ರಣದ ಕೇಂದ್ರವನ್ನ ಸೃಷ್ಟಿಸುತ್ತೆ. ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂದ್ರೆ ನನ್ನ ಸೋಲು ಗೆಲುವುಗಳಿಗೆ ನಾನೇ ಜವಾಬ್ದಾರ, ಹೊರಗಿನ ಪರಿಸ್ಥಿತಿಗಳಲ್ಲ ಅನ್ನೋ ಅರಿವು ಮೂಡುತ್ತೆ. ಇದರಿಂದ ಕೊರತೆಯ ಮನಸ್ಥಿತಿಯ ಬದಲು ಸಮೃದ್ಧಿಯ ಮನಸ್ಥಿತಿ ಅಂದ್ರೆ ಅಬಂಡೆನ್ಸ್ ಮೈಂಡ್ಸೆಟ್ ಮೂಡುತ್ತೆ. ಓ, ಅಂದ್ರೆ ಬೇರೆಯವರ ಯಶಸ್ಸನ್ನ ನೋಡಿ ಹೊಟ್ಟೆಕಿಚ್ಚು ಪಡುವ ಬದಲು ಜಗತ್ತಿನಲ್ಲಿ ಎಲ್ಲರಿಗೂ ಅವಕಾಶಗಳಿವೆ ಅನ್ನೋ ವಿಶಾಲ ಮನೋಭಾವ ಬೆಳೆಯುತ್ತೆ. ಎಕ್ಸಾಕ್ಟ್ಲಿ. ಖ್ಯಾತ ಮನೋವಿಜ್ಞಾನಿ ವಿಕ್ಟರ್ ಫ್ರಾಂಕಲ್ ಅವರ ಸಿದ್ಧಾಂತವನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ನಮ್ಮ ಪ್ರತಿಕ್ರಿಯೆಯನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಮ್ಮಲ್ಲಿದೆ ಅನ್ನೋದು. ಹೌದು, ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆಂತರಿಕ ಸ್ವಾತಂತ್ರ್ಯವನ್ನ ಯಾರೂ ಕಸಿದುಕೊಳ್ಳಲಾಗದು ಅನ್ನೋ ಅವರ ನೋವಿನಲ್ಲಿ ಅರ್ಥವನ್ನು ಹುಡುಕುವ ಸಿದ್ಧಾಂತ ಬಹಳ ಪ್ರೇರಣಾದಾಯಕ. ಆದರೆ ಸಾಮಾನ್ಯವಾಗಿ ಬಹುಪಾಲು ಜನ ಯೋಚಿಸೋದು ಏನಂದ್ರೆ, ಏನೋ ಮೊದಲು ನನಗೆ ಯಶಸ್ಸು ಸಿಗಲಿ, ನಾನು ಅಂದುಕೊಂಡ ಗುರಿ ಮುಟ್ಲಿ, ಆಮೇಲೆ ನನ್ನನ್ನು ನಾನು ಪ್ರೀತಿಸ್ಕೊಳ್ತೀನಿ ಅಂತ. ಯಶಸ್ಸು ಸಿಕ್ಕರಷ್ಟೇ ನಾವು ನಮ್ಮನ್ನ ಪ್ರೀತಿಸ್ಕೊಳ್ಳಲು ಸಾಧ್ಯ ಎನ್ನುವ ನಂಬಿಕೆಯನ್ನ ಹೇಗೆ ಎದುರಿಸೋದು? ಗೊತ್ತಾ, ಇದು ಸಂಪೂರ್ಣವಾಗಿ ತಲೆಕೆಳಗಾದ ಯೋಚನೆ. ವಾಸ್ತವದಲ್ಲಿ ಸ್ವಯಂ ಪ್ರೀತಿಯೇ ನೈಜ ಮತ್ತು ಸುಸ್ಥಿರ ಯಶಸ್ಸಿನ ಅಡಿಪಾಯ. ಅಂದ್ರೆ ಉಲ್ಟಾ ಯೋಚಿಸ್ತಿದೀವ ನಾವು? ಹೌದು. ಯಶಸ್ಸಿಗಾಗಿ ನಮ್ಮನ್ನ ನಾವು ಪ್ರೀತಿಸಬಾರ್ದು, ಬದಲಾಗಿ ನಮ್ಮನ್ನ ನಾವು ಪ್ರೀತಿಸುವ ಕಾರಣದಿಂದಾಗಿ ಯಶಸ್ಸು ನಮ್ಮನ್ನ ಹುಡುಕೊಂಡು ಬರುತ್ತೆ. ಯಶಸ್ಸು ಸಾಧಿಸಿದ ಮೇಲೂ ಒಳಗಡೆ ಶೂನ್ಯತೆ ಕಾಡಬಾರ್ದು ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ನಾವು ಮೊದಲು ಬೆಲೆ ಕೊಡಬೇಕು. ಕರೆಕ್ಟ್. ನಮ್ಮನ್ನ ನಾವು ಒಪ್ಪುಕೊಂಡಾಗ ಮಾತ್ರ ಯಾವುದೇ ಭಯವಿಲ್ಲದೆ ಹೊಸ ಹೆಜ್ಜೆಗಳನ್ನ ಇಡಬಹುದು ಮತ್ತು ಸೋಲುಗಳನ್ನ ಸಹಜವಾಗಿ ಸ್ವೀಕರಿಸಬಹುದು. ಎಂಥ ಅದ್ಭುತವಾದ ಒಳನೋಟ! ನಮ್ಗೆ ಅಡಿಪಾಯ ಸಿಕ್ಕಿದೆ. ಈಗ ಈ ಮೂಲಭೂತ ಅಭ್ಯಾಸಗಳಿಂದ ಉನ್ನತ ಮಟ್ಟದ ಮಾನಸಿಕ ಸ್ಥೈರ್ಯವನ್ನ ಹೇಗೆ ಸಾಧಿಸೋದು ಅನ್ನೋದ್ರ ಕಡೆಗೆ ಸಾಗೋಣ. ಆಡಿಯೋ ಬುಕ್ನಲ್ಲಿ ವಿವರಿಸಿರುವ ಅಡ್ವಾನ್ಸ್ಡ್ ಪ್ರಾಕ್ಟೀಸಸ್ ಅಂದ್ರೆ ಸುಧಾರಿತ ಅಭ್ಯಾಸಗಳು ಯಾವುವು? ಕಾರ್ಲ್ ಯಂಗ್ ಮತ್ತು ಬ್ರೆನೆ ಬ್ರೌನ್ ಅವರಂತಹ ಶ್ರೇಷ್ಠ ಮನೋವಿಜ್ಞಾನಿಗಳ ವಿಚಾರಗಳನ್ನ ಇಲ್ಲಿ ಹೇಗೆ ಅನ್ವಯಿಸಬಹುದು? ಕಾರ್ಲ್ ಜಂಗ್ ಅವರ ಪ್ರಕಾರ ನಾವೆಲ್ಲರೂ ಸಮಾಜಕ್ಕಾಗಿ ಒಂದು ಪರ್ಸೋನಾ ಅಥವಾ ಮುಖವಾಡವನ್ನ ಹಾಕ್ಕೊಂಡಿರ್ತೀವಿ. ಆದ್ರೆ ನಮ್ಮ ನೈಜ ವ್ಯಕ್ತಿತ್ವದ ಯಾವ ಭಾಗವನ್ನ ನಾವು ದ್ವೇಷಿಸ್ತೀವೋ, ಯಾವುದಕ್ಕೆ ಸಮಾಜ ಹೆದರುತ್ತೆ ಅಂತ ಬಚ್ಚಿಡ್ತೀವೋ, ಅದೇ ನಮ್ಮ ಶ್ಯಾಡೋ ಅಥವಾ ಕಪ್ಪು ಮುಖ. ಓಕೆ, ಶ್ಯಾಡೋ. ಬ್ರೆನೆ ಬ್ರೌನ್ ಅವರು ವಿವರಿಸುವ ಶೇಮ್ ರೆಸಿಲಿಯನ್ಸ್ ಅಥವಾ ಅವಮಾನವನ್ನ ಎದುರಿಸುವ ಶಕ್ತಿಯನ್ನ ಬೆಳೆಸಿಕೊಳ್ಳಲು ಈ ಶ್ಯಾಡೋ ವರ್ಕ್ ಮಾಡೋದು ಅತಿ ಮುಖ್ಯ. ಅಂದ್ರೆ ಜಂಗ್ ಅವರು ಹೇಳುವ ಶ್ಯಾಡೋ ವರ್ಕ್ ಎಂದ್ರೆ ಯಾವುದೋ ನಿಗೂಢವಾದ ವಿಷಯವಲ್ಲ, ಬದಲಾಗಿ ನಮ್ಮ ವ್ಯಕ್ತಿತ್ವದ ಮರೆಯಾದ, ನಾವು ಒಪ್ಪಿಕೊಳ್ಳಲು ಹಿಂಜರಿಯುವ ಭಾಗಗಳನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳೋದು ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಉದಾಹರಣೆಗೆ, ನಮ್ಮಲ್ಲಿರುವ ಅತಿಯಾದ ಸೂಕ್ಷ್ಮತೆ ಅಥವಾ ಒಮ್ಮೊಮ್ಮೆ ಕಾಡುವ ಅತಿಯಾದ ಕೋಪವನ್ನ ಬಚ್ಚಿಡುವ ಬದಲು, ಹೌದು, ಇದು ನನ್ನ ಒಂದು ಭಾಗ,
ಅಂತ ಸ್ವೀಕರಿಸೋದು. ಸರಿಯಾಗಿ ಗ್ರಹಿಸಿದ್ದೀರಿ. ಆ ಕಪ್ಪು ಮುಖಗಳು ನಮ್ಮ ಶತ್ರುಗಳಲ್ಲ. ಒಮ್ಮೆ ಅವುಗಳನ್ನ ಮುಕ್ತವಾಗಿ ಒಪ್ಪಿಕೊಂಡ್ರೆ ಅವು ನಮ್ಮ ಮೇಲೆ ನಿಯಂತ್ರಣ ಸಾಧಿಸೋದಿಲ್ಲ ಮತ್ತು ಅವುಗಳನ್ನ ಬಚ್ಚಿಡ್ಲು ವ್ಯಯವಾಗ್ತಿದ್ದ ಅಗಾಧವಾದ ಮಾನಸಿಕ ಶಕ್ತಿ ಉಳಿಯುತ್ತೆ. ಖಂಡಿತ. ಇದು ನಮ್ಮ ಎನರ್ಜಿನ ಸೇವ್ ಮಾಡುತ್ತೆ. ಇದರ ಜೊತೆಗೆ ಆಂತರಿಕ ಮರುಪೋಷಣೆ ಅಥವಾ ಇಂಟರ್ನಲ್ ರೀಪೇರೆಂಟಿಂಗ್ ಬಹಳ ಮುಖ್ಯವಾದ ಅಭ್ಯಾಸ. ರೀಪೇರೆಂಟಿಂಗ್ ಅಂದ್ರೆ ನಮಗೆ ನಾವೇ ಪೋಷಕರಾಗೋದಾ? ಹೌದು. ಅಂದ್ರೆ ನಮ್ಮೊಳಗಿನ ಗಾಯಗೊಂಡ ಭಯಭೀತವಾಗಿರುವ ಮಗುವಿಗೆ ಈಗ ನಾವೇ ಪೋಷಕರಾಗಿ ಯಾವ ಪ್ರೀತಿ ಬಾಲ್ಯದಲ್ಲಿ ಸಿಗ್ಲಿಲ್ವೋ ಆ ಪ್ರೀತಿಯನ್ನ, ಸುರಕ್ಷತೆಯನ್ನ ನೀಡೋದು. ಇವೆಲ್ಲವೂ ಮೆದುಳಿನ ನ್ಯೂರೋಪ್ಲಾಸ್ಟಿಸಿಟಿಯ ಮೂಲಕ ಕಾಲಾನಂತರದಲ್ಲಿ ಬೃಹತ್ ಸಂಚಿತ ಪರಿಣಾಮವನ್ನ ಅಂದ್ರೆ ಕಂಪೌಂಡ್ ಎಫೆಕ್ಟ್ ಅನ್ನ ಬೀರ್ತವೆ. ವಾವ್! ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು ಕೇವಲ ಒಂದು ವೈಜ್ಞಾನಿಕ ಪದವಲ್ಲ. ಒಟ್ಟಿಗೆ ಕೆಲಸ ಮಾಡುವ ನರಗಳು ಶಾಶ್ವತವಾಗಿ ಒಂದಕ್ಕೊಂದು ಬೆಸೆದುಕೊಳ್ತವೆ ಅನ್ನೋದು ವಿಜ್ಞಾನದ ನಿಯಮ. ಇದು ಬ್ಯಾಂಕಿನ ಚಕ್ರಬಡ್ಡಿಗೆ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಹೋಲಿಸಿದಂತಿದೆ. ನಿಖರವಾದ ಹೋಲಿಕೆ. ಒಂದೇ ದಿನದಲ್ಲಿ ಜಿಮ್ಗೆ ಹೋಗಿ 10 ಗಂಟೆ ದೇಹ ದಂಡಿಸಿದರೆ ಏನೂ ಬದಲಾಗೋದಿಲ್ಲ. ಆದ್ರೆ ಪ್ರತಿದಿನ ಅರ್ಧ ಗಂಟೆ ಮಾಡೋ ವ್ಯಾಯಾಮ ಹೇಗೆ ದೈಹಿಕ ಆರೋಗ್ಯ ತರುತ್ತೋ ಹಾಗೆಯೇ ಮೆದುಳಿನ ನರಗಳ ಮರುಜೋಡಣೆಗೆ ದೈನಂದಿನ ಈ ಸಣ್ಣ ಸಣ್ಣ ಸ್ವಯಂ ಪ್ರೀತಿಯ ಹೆಜ್ಜೆಗಳೇ ಬಂಡವಾಳ. ಪ್ರತಿದಿನ ನಮ್ಮನ್ನ ನಾವು ಕ್ಷಮಿಸೋದು, ನಮ್ಮ ತಪ್ಪುಗಳನ್ನ ಪ್ರೀತಿಯಿಂದ ತಿದ್ದುಕೊಳ್ಳೋದು, ಇವೇ ಆ ಚಕ್ರಬಡ್ಡಿ. ಬಹಳ ಸುಂದರವಾದ ಹೋಲಿಕೆ. ಈ ಸಣ್ಣ ದೈನಂದಿನ ಹೆಜ್ಜೆಗಳೇ ನಮ್ಮ ನರಮಂಡಲವನ್ನ ಶಾಶ್ವತವಾಗಿ ಬದಲಾಯಿಸುತ್ತವೆ. ಒಂದು ದಿನ ಇದ್ದಕ್ಕಿದ್ದಂತೆ ನೀವು ಗಮನಿಸ್ತೀರಿ, ಹಿಂದೆ ನಿಮ್ಮನ್ನ ಕುಗ್ಗಿಸುತ್ತಿದ್ದ ಹೊರಗಿನ ಟೀಕೆಗಳು ಅಥವಾ ಸಣ್ಣ ಪುಟ್ಟ ಸೋಲುಗಳು ಈಗ ನಿಮ್ಮ ಮೇಲೆ ಯಾವ ನಕಾರಾತ್ಮಕ ಪರಿಣಾಮವನ್ನು ಬೀರ್ತಿಲ್ಲ ಅಂತ. ಅದೇ ಆ ಮಾನಸಿಕ ಚಕ್ರಬಡ್ಡಿಯ ನಿಜವಾದ ಶಕ್ತಿ. ಇದು ನಿಜಕ್ಕೂ ನಮ್ಮ ಒಳಗಿನ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಪಯಣ. ಕೇವಲ ಒಂದು ಆಡಿಯೋ ಬುಕ್ಕು ಎಷ್ಟು ಆಳವಾದ ವಿಚಾರಗಳನ್ನ ತೆರೆದಿಡಬಹುದು ಅನ್ನೋದಕ್ಕೆ ಈ ಸಂವಾದ ಒಂದು ಅತ್ಯುತ್ತಮ ನಿದರ್ಶನ. ಹಾಗಾದ್ರೆ ಈ ಸುದೀರ್ಘ ಚರ್ಚೆಯ ಸಾರಾಂಶವನ್ನ ನಾವೀಗ ಹೇಗೆ ಕ್ರೋಢೀಕರಿಸಬಹುದು? ಒಟ್ಟಾರೆಯಾಗಿ ಹೇಳೋದಾದ್ರೆ, ಸ್ವಯಂ ಪ್ರೀತಿ ಅಥವಾ ನಮಗೆ ನಾವೇ ತೋರುವ ಕರುಣೆ ಅನ್ನೋದು ಎಲ್ಲೋ ಮೂಲೆಯಲ್ಲಿ ಕೂತು ಮಾಡುವ ಸ್ವಾರ್ಥದ ಕೆಲಸವಲ್ಲ. ಇದು ನಮ್ಮ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು, ನಮ್ಮ ಸಂಬಂಧಗಳು ಆರೋಗ್ಯಕರವಾಗಿರಲು ಮತ್ತು ನಮ್ಮ ಜೀವನದ ಯಶಸ್ಸಿಗೆ ಬೇಕಾದ ಅತ್ಯಂತ ಮೂಲಭೂತವಾದ ಜೈವಿಕ ಅಗತ್ಯ ಅಂದ್ರೆ ಬಯೋಲಾಜಿಕಲ್ ನೆಸೆಸಿಟಿ. ಹೌದು. ನಮ್ಮನ್ನ ನಾವು ಒಪ್ಪಿಕೊಳ್ಳೋದು ಕೇವಲ ಮುಟ್ಟಬೇಕಾದ ಒಂದು ಗುರಿಯಲ್ಲ, ಅದೊಂದು ನಿರಂತರ ಜೀವನ ಶೈಲಿ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯಿಂದ ನಮಗೆ ಸ್ಪಷ್ಟವಾಗೋದಿಷ್ಟೇ, ನಮ್ಮನ್ನು ನಾವು ಪ್ರೀತಿಸೋದು ಒಂದು ದಿನದ ಸೆಮಿನಾರ್ ಅಲ್ಲ, ಅದೊಂದು ಜೀವನ ಪರ್ಯಂತದ ಅಭ್ಯಾಸ. ಪ್ರತಿದಿನ, ಪ್ರತಿ ಕ್ಷಣ ನಾವು ಆ ಕಾರ್ಟೂನ್ ವಿಲನ್ನ ಧ್ವನಿಯನ್ನ ಅಡಗಿಸಿ ನಮ್ಮ ಬೆನ್ನಿಗೆ ನಾವೇ ತಟ್ಕೊಳ್ಬೇಕು, ನಮ್ಮ ನರಮಂಡಲಕ್ಕೆ ನಾವೇ ಸುರಕ್ಷಿತತೆಯ ಭಾವನೆ ನೀಡಬೇಕು. ಹೌದು, ಅದಕ್ಕಿಂತ ದೊಡ್ಡ ಶಕ್ತಿ ಬೇರೊಂದಿಲ್ಲ. ಆದರೆ ಈ ಸಂವಾದವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕ ಯೋಚನೆಯನ್ನು ಹಂಚಿಕೊಳ್ಬೇಕು ಅನಿಸ್ತಿದೆ. ನಮ್ಮ ನ್ಯೂನತೆಗಳನ್ನು ಎತ್ತಿ ತೋರಿಸಿ, ನಮ್ಮನ್ನು ನಾವು ಸದಾ ಅನುಮಾನಿಸುವಂತೆ ಮಾಡಿ, ನಮ್ಮ ಅಸುರಕ್ಷತೆಯ ಮೇಲೆಯೇ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಳ್ಳುವ ಈ ಬೃಹತ್ ವಾಣಿಜ್ಯ ಸಮಾಜದ ಬಗ್ಗೆ ಒಮ್ಮೆ ಯೋಚಿಸಿ. ಹೌದು, ಅದು ತುಂಬಾ ಆತಂಕಕಾರಿಯಾದ ಸತ್ಯ. ಫೇರ್ನೆಸ್ ಕ್ರೀಮ್ಗಳಿಂದ ಹಿಡಿದು ಸೋಷಿಯಲ್ ಮೀಡಿಯಾದ ಫಿಲ್ಟರ್ಗಳವರೆಗೆ ಎಲ್ಲವೂ ನಾವು ಸಾಕಾಗುವುದಿಲ್ಲ, ವಿ ಆರ್ ನಾಟ್ ಗುಡ್ ಇನಫ್ ಅಂತಾನೆ ನಿರಂತರವಾಗಿ ಹೇಳ್ತೇವೆ. ಇಂಥ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಬೇಷರತ್ತಾಗಿ ಪ್ರೀತಿಸೋದು, ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಕೊಳ್ಳೋದು ಈ ಸಮಾಜದ ವಿರುದ್ಧದ ಅತಿದೊಡ್ಡ ಕ್ರಾಂತಿಕಾರಿ ನಡೆಯಾಗಿರಬಹುದೇ? ಖಂಡಿತವಾಗಿಯೂ ಇದೊಂದು ಸೈಲೆಂಟ್ ರಿಬೆಲಿಯನ್ ಅಂತಾನೆ ಹೇಳಬಹುದು. ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಬೇಕು. ಆ ಆಂತರಿಕ ವಿಮರ್ಶಕನಿಗೆ, ಆ ಕೆಟ್ಟ ಸ್ನೇಹಿತನಿಗೆ ಶಾಶ್ವತವಾಗಿ ವಿದಾಯ ಹೇಳುವ ಸಮಯ ಈಗ ಬಂದಿದೆ. ಈ ಕ್ರಾಂತಿ ನಮ್ಮೊಳಗಿನಿಂದಲೇ ಶುರುವಾಗಲಿ. ಹೌದು, ಶುರುವಾಗಲಿ. ಮುಂದಿನ ಆಳವಾದ ಸಂವಾದದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ.